ಈಗ ಈ ಸಿನಿಮಾ ಅಂದರೆ ಅರ್ಧದಲ್ಲಿ ಸ್ವಲ್ಪ ಡಿಲೇ ಆಗೋಯ್ತು, ಆ ನಂತರ ಮತ್ತೆ ಆರಂಭ ಆಯಿತು, ಮತ್ತು ಈಗ ಒಂದು ಆಲ್ಮೋಸ್ಟ್ 2 ವರ್ಷ 2-3 ವರ್ಷ ಅಂತ ಅನ್ಕೋಬೋದು. ಹೌದು, ಇಂಥ ಟೈಮಲ್ಲಿ ಯಾಕಂದರೆ ಅನಿರೀಕ್ಷಿತವಾಗಿದ್ದು ಬಂದಿರೋದ್ರಿಂದ ಒಂದಷ್ಟು ಅಡೆತಡೆಗಳು, ಅಲ್ಲಿ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಆಯ್ತು? ಯಾಕಂದರೆ ನೀವು ಮೊದಲು ಲಂಡನಲ್ಲಿ ಬ್ಯಾಂಕರ್ ಆಗಿ ಅಥವಾ ಇನ್ವೆಸ್ಟರ್ ಬ್ಯಾಂಕರ್ ಆಗಿ MBA. ಬಟ್ ಸಿನಿಮಾ ಅಂದರೆ ರಿಸ್ಕ್. ಅದು ನೀವು ಕತೆ ಬರೆಯೋದೇ ಒಂದು ರಿಸ್ಕ್, ಅದಾದಮೇಲೆ ಅದನ್ನ ನೀವು ಶೂಟಿಂಗ್ ಶುರು ಮಾಡೋದೊಂದು, ದಿನನಿತ್ಯ ನೀವು ಅಂದ್ಕೊಂಡಿದ್ದನ್ನ ಶೂಟ್ ಮಾಡಿ ಮುಗಿಸೋದೇ ಇನ್ನೊಂದು ರಿಸ್ಕ್. ಆ್ಯಕ್ಚುಲಿ ಅದನ್ನ ಪರದೆ ಮೇಲೆ ತರೋದೇ ಇನ್ನೊಂದು ಚಾಲೆಂಜ್. ಸೊ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ಎಸ್, ಇಲ್ಲಿ ಈ ಒಂದು ಆಸ್ಪೆಕ್ಟಿಗೆ ನಾವು ಪ್ರಿಪೇರ್ ಆಗಿರಲಿಲ್ಲ. ಅದಾಯಿತು, ಬಟ್ ಅದಾದ ತಕ್ಷಣಕ್ಕೆ ನಾವು ಅದರಲ್ಲಿ ಎಲ್ಲೂ ಒಂದು ಕಡೆ ನಾವು ಓಕೆ ಇದು ಇದೇನಾಗುತ್ತೆ ಅನ್ನೋ ಒಂದು ಥಾಟ್ ಇತ್ತು, ಬಟ್ ಅದೆಲ್ಲ ಹಾಗೇ ಕ್ಲಿಯರ್ ಆಗ್ತಾ ಹೋಯಿತು. ನಾನು ಹೇಳಿದ್ನಲ್ಲ, ಏನೋ ಒಂದು ಶಕ್ತಿ ಕರ್ಕೊಂಡು ಬಂತು ನಮ್ಮನ್ನ ಅಂತ, ಅದು ಬೇಸಿಕಲಿ. ಬಟ್ ನಾವು ಪ್ಲ್ಯಾನಿಂಗ್ ಅಂತ ಬಂದರೆ ನಾವು ಆವಾಗಲೂ ಅಷ್ಟೇ ವಿದಿನ್ 80 days ಸಿನಿಮಾ ಮುಗಿಸ್ತೀವಿ ಅಂತಲೇ ಇದ್ದಿದ್ದು. ಆಮೇಲೆ ಕೂಡ ಹಾಗೇ ಮುಗೀತದು. ಆ್ಯಂಡ್ ಡೆಫಿನೆಟ್ಲಿ ಅದರಲ್ಲಿ ದರ್ಶನ್ ಅವ್ರ ಕಮಿಟ್ಮೆಂಟ್ ಇನ್ನೂ ಜಾಸ್ತಿ ಇತ್ತು. ಸೆಕೆಂಡ್ ಟೈಮ್ ಅವರು ಆಚೆ ಬಂದು ನಮ್ಮ ಜೊತೆ ಶೂಟಿಂಗ್ ಮಾಡಿದಾಗ ಇನ್ನೂ ಜಾಸ್ತಿ ಇತ್ತು. ಇನ್ಫ್ಯಾಕ್ಟ್ ಅವರು ನನ್ನ ಎಲ್ಲೂ ಸುಧಾರಿಸ್ಕೊಳ್ಳೋಕೆ ಕೂಡ ಬಿಡ್ತಾ ಇರಲಿಲ್ಲ. ಇಲ್ಲ, ಬೇಗ ಫಿನಿಷ್ ಮಾಡೋಣ, ಲೇಟ್ ಮಾಡೋದು ಬೇಡ, ಯಾಕಂದರೆ ಆಲ್ರೆಡಿ ನಾವು ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ಅಕ್ಟೋಬರಲ್ಲೇ ಬರಬೇಕು ಅನ್ನೋದು ಅವ್ರು ತುಂಬ ಆಸೆ ಇತ್ತು ಅವ್ರಿಗೆ. ಬಟ್ ನಿಮ್ಗೆ ಗೊತ್ತು, ಐ ಮೀನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸು, VFX ಇದಕ್ಕೆಲ್ಲ ಟೈಮ್ ಬೇಕು. ಹಾಗಾಗಿ December 11th. ಈಗ ಒಂದು ದಿನ ಮುಂಚೆ ಅಭಿಮಾನಿಗಳಿಗೋಸ್ಕರನ ಒಂದು ಡಿಸ್ಕಷನ್ ಆಯಿತು, ಒಂದು ಸೆಲೆಬ್ರಿಟಿ ಶೋಸ್ ಮಾಡಬೇಕು ಹಾಗೆ ಹೀಗೆ ಅಂತ. ಸೊ ನಾವು ಆಮೇಲೆ ಅಂದ್ಕೊಂಡು ಸ್ವಲ್ಪ ಜನ ನೋಡ್ತಾರೆ, ಇನ್ನು ಸ್ವಲ್ಪ ಜನ ಬೇಜಾರು ಮಾಡ್ಕೊಳ್ತಾರೆ, ಅದು ಯಾಕೆ ಒಂದು ಇಡೀ ದಿನನೇ ಹಾಕಿದ್ರೆ ಹೇಗಿರುತ್ತೆ ಅಂತ ಹೇಳಿ 11th 6:30 in the morning ಇಂದ ನಾವು ಶೋಸ್ನ ಶುರು ಮಾಡ್ತೀವಿ. ಯಾಕಂದರೆ ಆ ದಿನದ ವಿಶೇಷತೆ ಏನಾದರೂ ಇದೆಯಾ ಹೇಗೆ ಅಂತ ಹೇಲಿ? ಹಾಗೇನಿಲ್ಲ. ಇಲ್ಲ, ನಮ್ಗೆ ಆ್ಯಕ್ಚುಲಿ ಫಸ್ಟ್ ನನಗೆ ಆ 12/12 ಇಷ್ಟ ಆಗಿತ್ತು ಡೇಟು. 12/12/2025 ನನಗೆ ಆ ಡೇಟ್ ತುಂಬ ಇಷ್ಟ ಆಗಿತ್ತು. ಈ ಸೆಲೆಬ್ರಿಟಿ ಶೋ ಅಂತ ಬಂತಲ್ಲ ಆ್ಯಕ್ಚುಲಿ, ಆವಾಗ ಬಂದು ಓಕೆ ಒಂದು ಶೋ ಯಾಕೆ ಹಾಕಬೇಕು, ಇಡೀ ದಿನ ಹಾಕೋಣ, ಅವತ್ತೇ ರಿಲೀಸ್ ಮಾಡೋಣ ಸಿನಿಮಾ ಅಂತ ಹೇಳಿ ಡಿಸ್ಕಸ್ ಮಾಡಿ ಶುರು ಮಾಡಿ. ವಿಜಯಲಕ್ಷ್ಮಿ ಅವರ ಸಪೋರ್ಟ್ ಹೇಗಿತ್ತು? ಟ್ರೆಮೆಂಡಸ್ ಸಪೋರ್ಟ್. ಯಾಕಂದರೆ ದರ್ಶನ್ ಅವರು ಒಳಗಡೆ ಇದ್ದಾಗ ನಮಗೆ ಕಮ್ಯುನಿಕೇಷನ್ ಇದ್ದಿದೆ ವಿಜಯಲಕ್ಷ್ಮಿ ಅವ್ರ ಮೂಲಕ. ಏನಾಗ್ತಿದೆ, ಏನು ಮಾಡಬೇಕು, ಶೂಟಿಂಗ್ನ ಯಾವಾಗ ಪ್ಲ್ಯಾನ್ ಮಾಡಬೇಕು, ಪರ್ಮಿಷನ್ಸ್ ತೊಗೊಳ್ಬೇಕಿತ್ತು, ಎಲ್ಲನೂ ಅವರೇ ಹಿಂದೆ ನಿಂತು ಅವರೇ ಎಲ್ಲ ಮಾಡಿಕೊಟ್ಟಿದ್ದು. ನಿಮಗೆ ಎಲ್ಲಿ ಶೂಟಿಂಗ್ ಮಾಡ್ತೀರಾ, ಎಲ್ಲಿಗೆ ನಿಮ್ಗೆ ಪರ್ಮಿಷನ್ಸ್ ಬೇಕು ಅಂತ ಪ್ರತಿಯೊಂದು ಅವರು ನೋಡ್ಕೊಳ್ತಾ ಇದ್ರು. ಸೊ ಇಲ್ಲಿ ತನಕ ಅವರು ಶಿ ಈಸ್ ಆಲ್ಸೋ ಬೀನ್ ಅ ವೆರಿ ಸ್ಟ್ರಾಂಗ್ ಪಿಲ್ಲರ್. ಒಂದು ರೀತಿ ಶಕ್ತಿಯನ್ನು ನಾವು ನಂಬ್ತೀವಿ. ನೀವು ಆ ಥರ ಏನಾದರೂ ಖಂಡಿತ ದಿನ ಬೆಳಿಗ್ಗೆ ಎದ್ದು ಸ್ನಾನ ಆದಮೇಲೆ ಹೋಗೋದೇ ದೇವ್ರ ಮನೆಗೆ. ಸೊ ಅಂದರೆ ಆ ಥರ ತೀರಾ ದೊಡ್ಡ ಮಟ್ಟದಲ್ಲಿ ಪೂಜೆ ಪುನಸ್ಕಾರ ನನಗೆ ಗೊತ್ತಿಲ್ಲ. ಐ ಬಿಲೀವ್ ಅ ಲಾಟ್ ಇನ್ ಸಮ್ ಫೋರ್ಸ್ ಆ್ಯಂಡ್ ಸಮ್ ಯೂನಿವರ್ಸಲ್ ಪವರ್. ಮೆಡಿಟೇಷನ್ಸ್ ಆಗಿರ್ಬೋದು, ಏನಾಗಿರ್ಬೋದು. ಆ್ಯಂಡ್ ಎಸ್, ಅದೇ ಗೈಡ್ ಮಾಡೋದು ನಿಮ್ಮನ್ನ. ಆ್ಯಕ್ಚುಲಿ ಅದಿಲ್ಲ ಅಂದರೆ ತಪ್ಪಾಗುತ್ತೆ. ಅದೇ ನಿಮ್ಮನ್ನ ಗೈಡ್ ಮಾಡೋದು, ಅದೇ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿರೋದು ಕೂಡ. ಈ ಸಿನಿಮಾಗೋಸ್ಕರ ಆ ರೀತಿ ಹರಕೆ ಏನಾದರೂ ಇದು ಮಾಡಿರೋದು, ದೇವಸ್ಥಾನಗಳಿಗೆ ಹೋಗಿ ಪೂಜೆ ಕಟ್ಟಿಸಿರೋದು, ಆ ಥರ ಇದೆಯಾ? ಸಿನಿಮಾಲಿ ಮಳೆ ಬಂದು ಶೂಟಿಂಗ್ ನಿಲ್ಲುತ್ತೆ ಅಂದ್ರೆ ನಾವು ಹರಕೆ ಕಟ್ಕೊಳ್ತೀವಿ. ಅಯ್ಯೋ ಇವತ್ತು ಶೂಟಿಂಗ್ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಒಂದು ಸ್ವಲ್ಪ ಮಳೆ ನಿಂತರೆ ಇನ್ನೊಂದು 2 ಸೀನ್ ಮುಗಿದೋಗುತ್ತಲ್ಲ ಅನ್ನೋ ಒಂದು ವಿಷಯ ಇದ್ದೇ ಇರುತ್ತಲ್ಲ. ಸೊ ಅದು ಸಿನಿಮಾಲಿ ಕಟ್ಟಿಟ್ಟ ಬುತ್ತಿ. ಅದು ನಾವು ಐ ಮೀನ್ ಇಟ್ಸ್ ವೆರಿ ಹ್ಯೂಮನ್ನು. ಏನೋ ಅಂದ್ಕೊಂಡಿರ್ತೀವಿ, ಅದನ್ನ ಮುಗಿಬೇಕು ಅಂತ ಹೇಳಿದಾಗ ಅದು ಡೆಫಿನೆಟ್ಲಿ ವಿ ಗೋ ಟು ಗಾಡ್. ಆಮೇಲೆ ಇಲ್ಲಿ ನಾವು ಒಂದು ಸಿಗಾರ್, ಇನ್ನೊಂದು ಕಡೆ ಅವರ ಕೂತ್ಕೊಂಡಿರೋ ಸ್ಟೈಲು, ಅವರ ಡ್ರೆಸ್ಸಿಂಗ್ ಸ್ಟೈಲು, ಅವೆಲ್ಲವೂ ಕೂಡ ಒಂದು ರೀತಿಯ ಬೇರೆಯದ್ದೇ ಆದಂತಹ ದರ್ಶನವನ್ನು ತೋರಿಸ್ತಾ ಇದೆ. ಆ ಒಂದು ಟ್ರೆಂಡ್ ಬಗ್ಗೆ ಹೇಳೋದು, ಈಗ ತುಂಬ ಜನ ಈ ಒಂದು ಪೋಸ್ಟರನ್ನೇ ಹಾಕ್ಕೊಳ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ಕಾನ್ಸೆಪ್ಟ್ ಬಗ್ಗೆ, ಆ ಕ್ಯಾರೆಕ್ಟ್ರೇ ಹಾಗೆ, ಆ ಕ್ಯಾರೆಕ್ಟರ್ ಬಿಹೇವಿಯರ್ ಹಾಗೆ, ಆ ಕ್ಯಾರೆಕ್ಟರ್ ಬಟ್ಟೆನೇ ಹಾಗೆ, ಆ ಕ್ಯಾರೆಕ್ಟರ್ ಸ್ಟೈಲೇ ಹಾಗೆ, ಆ ಒಂದು ಸಿಗಾರ್ ಅದರಲ್ಲಿ ಅಲ್ಲ, ದಟ್ ಈಸ್ ದ ಕ್ಯಾರೆಕ್ಟರ್ಸ್ ಡೆಫಿನೇಷನ್. ಅದನ್ನ ನಿಮಗೆ ಅಷ್ಟು ಅಚ್ಚುಕಟ್ಟಾಗಿ ದರ್ಶನ್ ಕ್ಯಾರಿ ಮಾಡಿದ್ದಾರೆ. ಅದಕ್ಕೆ ಅದು ಅಷ್ಟು ರೀಚ್ ಆಗ್ತಾ ಇದೆ. ಬೇಸಿಕಲಿ ನೀವು ಆಗಲೇ ಒಂದು ಚೇರ್ ಕೇಳಿದ್ರಲ್ಲ, ಅದಷ್ಟು ಅದ್ಭುತವಾಗಿ ಅವ್ರು ಡಿಸೈನ್ ಮಾಡಿದ್ದಾರೆ. ಅದು ಅಷ್ಟು ಅಲ್ಲಿ ಜನರಲ್ಲಿ ಹಿಟ್ ಆಗಿದೆ. ಸೊ ಇನ್ನು ದರ್ಶನ್ ಆ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ. ನಿಮಗೆ ಫೋಟೋಗ್ರಾಫ್ಸಲ್ಲಾಗಲಿ, ಒಂದು ಟೀಸರ್ಸಲ್ಲಾಗಲಿ, ಅದು ಅಷ್ಟು ಚೆನ್ನಾಗಿ ಅದು ಕನೆಕ್ಟ್ ಆಗ್ತಾ ಇದೆ ಆಡಿಯನ್ಸಸ್ಗೆ. ನೀವು ಯಾವುದಾದ್ರೂ ಪ್ಲೇಸಲ್ಲಿ, ಇಲ್ಲೇ ಪ್ಲೇಸಲ್ಲಿ ನಾವು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ಪ್ಲೇಸ್ ಏನಾದರೂ ಇತ್ತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಾಗ? ಅಂದರೆ ಯುರೋಪಲ್ಲಿ ಸ್ವಲ್ಪ ಮಾಡಬೇಕು ಅಂತ ಇತ್ತು ನಮಗೆ. ಅದು ಆ ವಾರ್ ಆದಾಗ ಅದೆಲ್ಲ ಸ್ವಲ್ಪ ಕ್ಯಾನ್ಸಲ್ ಆಯಿತು. ಆವಾಗ ಸ್ವಲ್ಪ ನಂಗೆ ಬೇಸರ ಆಯಿತು. ಬಿಕಾಸ್ ನನಗೆ ಅದು ಆ ಥಾಟ್ ಇತ್ತಲ್ಲ, ಆ್ಯಂಡ್ ನಾನು ಸ್ವಲ್ಪ ಅದೊಂದು ಹಠ ಇದೆ. ನಾನು ಈ ಥರ ಅಂದ್ಕೊಂಡಿದ್ದೀನಿ, ಅದನ್ನ ಕಾಂಪ್ರಮೈಸ್ ಮಾಡ್ಕೊಳ್ತೀವಲ್ಲ ಅನ್ನೋದೊಂದು ಇರುತ್ತೆ ಬೇಜಾರು. ಅಗೇನ್ ದರ್ಶನ್ ಇಲ್ಲ ನೋಡಿ, ಸುಮ್ಮನೆ ತಿರ್ಗಾ ಇನ್ನೊಂದು 2 ತಿಂಗಳು ಡಿಲೇ ಆಗಿಬಿಡುತ್ತೆ, ರಿಲೀಸ್ ಡಿಲೇ ಆಗಿಬಿಡುತ್ತೆ, ಬೇರೆ ಆಪ್ಷನ್ಸ್ ನೋಡೋಣ, ಬೇರೆ ಆಲ್ಟರ್ನೇಟ್ಸ್ನ ನೋಡೋಣ ಅಂತೇಳಿ ಆಮೇಲೆ ನಾವು ಹೋಗಿ ಥೈಲ್ಯಾಂಡಲ್ಲಿ ಶೂಟ್ ಮಾಡಿದ್ವಿ. ಬಟ್ ರಾಫಲ್ಸ್ ಅಂತ ಹೇಳಿ ಒಂದು ಜಾಗದಲ್ಲಿ ಶೂಟ್ ಮಾಡಿದ್ವಿ ನಾವು, ಉದಯಪುರಲ್ಲಿ. ಇಟ್ಸ್ ಅ ವೆರಿ ಬಿಗ್ ಪ್ರಾಪರ್ಟಿ ಅದು. ನಾನು ನೋಡಿದ ತಕ್ಷಣ ನನ್ನ ವೈಫ್ ಕೇಳಿದೆ, ಇಲ್ಲ ನನಗೆ ಹೆಂಗಾದ್ರೂ ಮಾಡಿ ಈ ಲೊಕೇಶನ್ ಬೇಕು ನಮಗೆ,
1-2 ವಾರಕ್ಕೆ ನಾವಿಲ್ಲಿ ಶೂಟ್ ಮಾಡಲೇಬೇಕು ಅಂತ. ಆ್ಯಂಡ್ ಇಟ್ ವಾಸ್ ಅ ವೆರಿ ಬಿಗ್ ಚಾಲೆಂಜ್ ಅದು ಅವರು ತುಂಬ ಸಿಂಪಲ್ ಇದ್ರು. ಅವ್ರು ಏನಂದರೆ, ನಿಮಗೆ ಪ್ರಾಪರ್ಟಿ ಬೇಕಾ, ನೀವು ಎಂಟೈರ್ ಪ್ರಾಪರ್ಟಿ ನೀವು ಬೈಔಟ್ ಮಾಡಬೇಕು. ಹಾಂ, ಫುಲ್ ನೀವು ಬೈಔಟ್ ಮಾಡಬೇಕು ಆ್ಯಕ್ಚುಲಿ. ಅಂದರೆ ನೀವು ಎಕ್ಸ್ಕ್ಲೂಸಿವಿಟಿ ತೊಗೋಬೇಕು. ನಮ್ಮಲ್ಲಿ ಅಲ್ಲಿ ಸ್ವಲ್ಪ ಗೆಸ್ಟ್ಸ್ ಇರ್ತಾರೆ, ಅದನ್ನ ಆಲ್ರೆಡಿ ಬುಕಿಂಗ್ಸ್ ಆಗಿದೆ, ನಾವೇನು ಮಾಡೋಕ್ಕಲ್ಲ. ಬಟ್ ಅದನ್ನ ನಾವು ನೋಡ್ತೀವಿ, ಲೀನ್ ಪೀರಿಯಡಲ್ಲಿ ಕೊಡ್ತೀವಿ ನಿಮಗೆ. ಬಟ್ ನೀವು ಎಂಟೈರ್ ಪ್ರಾಪರ್ಟಿ ನೀವು ಬೈಔಟ್ ಮಾಡಬೇಕು. ಇದು ಟಾಸ್ಕ್ ಆ್ಯಕ್ಚುಲಿ. ಸೊ ಅದನ್ನು ಹೇಗೋ ಮಾಡಿ ಇದು ಮಾಡಿ, ಅದರಲ್ಲೂ ದರ್ಶನ್ ಅವ್ರು ಹೇಳಿದ್ರು, ಯೋಚನೆ ಮಾಡು, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅದು ಅಂತ. ಇಲ್ಲ, ಇದೊಂದು ಮೇಜರ್ ಪೋರ್ಷನ್ ಸಿನಿಮಾಲ್ ಬೇಕಿತ್ತು ಸಿನಿಮಾಲ್ ಬೇಕಿತ್ತು. ಆ್ಯಂಡ್ ಅದು ನೋಡಿದಾಗ ತುಂಬ ನನಗೆ ತುಂಬ ಇಷ್ಟ ಆಗಿತ್ತು ಆ ಪ್ರಾಪರ್ಟಿ. ಅದನ್ನು ಹೇಗೋ ಮಾಡಿ ನನ್ನ ವೈಫ್ ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿ ಅಲ್ಲೊಂದು ಸ್ವಲ್ಪ ದಿವಸ ಶೂಟ್ ಮಾಡಿದ್ವಿ. ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಎಲ್ಲರೂ ಆ ಹೋಟೆಲಲ್ಲೇ ಇದ್ವಿ. ದಿನ ಅಲ್ಲೇ ಊಟ ಮಾಡೋದೆಲ್ಲ ಮಾಡಿ ತಿರ್ಗಿ ಬೆಳಗ್ಗೆ ಎದ್ದು ಅಲ್ಲೇ ಶೂಟಿಂಗ್ ಶುರು ಮಾಡ್ತಾಯಿದ್ವಿ. ಒಂದು ಸ್ವಲ್ಪ ದಿವಸ ಆದಮೇಲೆ ಆ ಇಡೀ ಹೋಟೆಲಲ್ಲಿ ಏನಿದೆ ಏನಿಲ್ಲ ಅಂತ ನಮ್ಮ ಹುಡುಗರಿಗೆ ಚೆನ್ನಾಗಿ ಗೊತ್ತಿತ್ತು, ಅವ್ರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು. ಸೊ ಎಲ್ಲರೂ ಮನೆ ಥರ ಓಡಾಡ್ತಾಯಿದ್ರು ಹೋಟೆಲಲ್ಲಿ, ಬಿಕಾಸ್ ವಿ ಹ್ಯಾಡ್ ಬಾಟ್ ದ ಎಂಟೈರ್ ಪ್ರಾಪರ್ಟಿ. ಆ್ಯಂಡ್ ಅವರು ಅಷ್ಟೇ ಹೆಲ್ಪ್ಫುಲ್ ಆಗಿದ್ರು, ನಮಗೆ ಸಪೋರ್ಟಿವ್ ಆಗಿದ್ದರು. ಸೊ ದ್ಯಾಟ್ ಈಸ್ ಒನ್ ನೈಸ್ ಎಕ್ಸ್ಪೀರಿಯನ್ಸ್. ಅದು ಬಿಟ್ಟರೆ ಇಲ್ಲೇ ಸುಮಾರು ಸೆಟ್ಗಳನ್ನ ಹಾಕಿ ಶೂಟ್ ಮಾಡಿದ್ವಿ. ಬಟ್ ಕತೆಗೆ ಏನು ಬೇಕು, ಎಲ್ಲನೂ ಅಷ್ಟೇ, ಕತೆಗೆ ಏನು ಬೇಕೋ ಅದನ್ನೇ. ರ್ಯಾಪಿಡ್ ಫೈರ್ ಒಂದು ಪ್ರಶ್ನೆ ಇದೆ, ಒಂದು 5-6 ಪ್ರಶ್ನೆಗಳಷ್ಟೇ ಇದೆ. ಅದಕ್ಕೆ ರ್ಯಾಪಿಡಾಗಿ ಬಂದರೆ ಮಾತ್ರ ಉತ್ತರ. ಓಕೆ. ಸಿನಿಮಾ ಡೈರೆಕ್ಟ್ ಮಾಡೋದಕ್ಕೆ ಯಾವ್ದು ಕಷ್ಟ? ಮಿಲನ ಚಿತ್ರದ ಸೆಂಟಿಮೆಂಟ್ ಸೀನಾ ಅಥವಾ ಡೇವಿಡ್ ಚಿತ್ರದ ಆ್ಯಕ್ಷನ್ ಸೀನಾ? ಎಲ್ಲ ಸಿನಿಮಾನ ಅದರದೇ ಆದಂಥ ಚಾಲೆಂಜಸ್ ಆ್ಯಕ್ಚುಲಿ. ಯಾಕಂದರೆ ಹ್ಯೂಮನ್ ಎಮೋಷನ್ಸ್ನ ನೀವು ಕ್ಯಾಪ್ಚರ್ ಮಾಡೋದು ಕಷ್ಟನೇ. ಇಲ್ಲಿ ತುಂಬ ಟಫ್ ಆದಂಥ ಆ್ಯಕ್ಷನ್ ಸೀಕ್ವೆನ್ಸಸ್. ಯಾಕಂದರೆ ಅಲ್ಲಿ ನಿಮಗೆ ಎಸ್ಪೆಷಲಿ ವಿತ್ ದರ್ಶನ್ ಅವ್ರಿಗೆ ಬ್ಯಾಕ್ ಪೇನ್ ಇತ್ತು, ಎಲ್ಲ ಇತ್ತಲ್ಲ. ಸೊ ಆ ಭಯ ನಂಗೆ ತುಂಬ ಇತ್ತು. ನಾವು ಅಷ್ಟಷ್ಟು ದಿವಸ ಆ್ಯಕ್ಷನ್ ಸೀಕ್ವೆನ್ಸಸ್ ಮಾಡಬೇಕಾದ್ರೆ ನಾನು ಯಾವಾಗಲೂ ಫಸ್ಟ್ ನಾನು ದೇವರಲ್ಲಿ ಕೇಳ್ಕೊಳ್ತಿದ್ದೆ ಅದು ಏನಂದರೆ, ಏನು ಬೇರೆ ಥರ ತೊಂದರೆ ಆಗಬಾರ್ದು, ಅವರೊಬ್ಬರಿಗೆ ಅಲ್ಲ, ಬೇರೆ ಯಾರಿಗೂ ನಿಮಗೆ ಸೆಟ್ಟಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ತೊಂದರೆ ಆಗ್ಬಾರ್ದು. ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಬೇಕಾದ್ರೆ ಒಂದು ವಿಷಯ ಇರುತ್ತೆ, ಎಲ್ಲಿ ಯಾವಾಗ ಯಾರಿಗೆ ಬೇಕಾದ್ರೆ ಏನಾದ್ರು ಆಗ್ಬಿಡ್ಬೋದು, ಸ್ಟಂಟ್ ಮ್ಯಾನ್ಗಳಿಗಾಗಲಿ ಯಾರಿಗೇ ಆಗಲಿ. ಅದೊಂದು ನಾನು ಯಾವಾಗಲೂ ಕೇಳ್ಕೊಳ್ತಾ ಇದ್ದೆ. ಸೊ ಎಲ್ಲದ್ರದ್ದು ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್. ಓಕೆ. ಒಂದು ವೇಳೆ ಡೆವಿಲ್ ಟೈಟಲ್ ನಿಮಗೆ ಸಿಗದೇ ಇದ್ದಿದ್ರೆ ನೆಕ್ಸ್ಟ್ ಚಾಯ್ಸ್ ಯಾವುದಾಗಿತ್ತು? ಇರಲೇ ಇಲ್ಲ. ಯಾರ ಹತ್ರ ಯಾರ ಹತ್ರ ಇತ್ತೋ ಅವ್ರನ್ನ ಕಾಡಿ ಬೇಡಿ ರಿಕ್ವೆಸ್ಟ್ ಮಾಡಿ ತಗೊಂಡಿದ್ದೆ ಟೈಟ್ಲ್ ಅವ್ರ ಹತ್ರ. ಹೌದು, ಅದೇ ಸಿಗ್ಬೇಕು ಫಸ್ಟ್. ನಿಮ್ಗೆ ಒಂದೇ ಥಾಟ್ ಇದೆ, ಅದಿಲ್ಲ ಅಂದಾಗ್ಲೇ ನಾವು ಕೂತ್ವಿ ಒಂದ್ಸಲ, ಓಕೆ ಬೇರೆ ಏನ್ ಇಡ್ಬೋದು ಅಂತ. ಒಂದು ಹೊಳಿಲಿಲ್ಲ ಆಕ್ಚುಲಿ. ಥ್ಯಾಂಕ್ಸ್ ಟು ದಟ್ ಪರ್ಸನ್ ಆಕ್ಚುಲಿ. ಅವರು ಪ್ರೊಡ್ಯೂಸರ್ ಕೊಟ್ಟಿದ್ದು ಸಮಾವ್ ಒಪ್ಕೊಂಡ್ರು ಅವರು. ಎಡಿಟಿಂಗ್ ಟೇಬಲ್ ಮೇಲೆ ಕೂತಾಗ ದರ್ಶನ್ ಅವರ ಯಾವ ಆ್ಯಕ್ಟಿಂಗ್ ನೋಡಿ ನಿಮಗೆ ರೋಮಾಂಚನ ಆಯಿತು? ಫೈಟ್ಸ್ ಅಥವಾ ಎಮೋಷನಲ್ ಸೀನ್? ಅದರಲ್ಲಿ ಒಂದು ಸೀನ್ ಇದೆ ಆ್ಯಕ್ಚುಲಿ, ಅದನ್ನು ಪ್ರಾಬಬ್ಲಿ ಸಿನಿಮಾ ರಿಲೀಸ್ ಆದಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಅದರಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ ದರ್ಶನ್ ಅವ್ರದ್ದು. ಅದು ನೋಡಿದ್ರೆ ಎಂಥವ್ರಿಗೆ ಆದ್ರೂ ಇಲ್ಲಿ ಟಚ್ ಆಗುತ್ತೆ. ಹೌದು, ಇಟ್ಸ್ ಜಸ್ಟ್ ಅನ್ ಎಕ್ಸ್ಪ್ರೆಷನ್. ಒಂದೇ ಒಂದು ಸೀನಲ್ಲಿ ಒಂದೇ ಒಂದು ಎಕ್ಸ್ಪ್ರೆಷನ್ ಅಷ್ಟೇ. ಪ್ರಾಬಬ್ಲಿ ಏನೋ ಒಂದು 3-4 ಸೆಕೆಂಡ್ ಬರ್ಬೋದು ಅಷ್ಟೇ ಆ ಎಕ್ಸ್ಪ್ರೆಷನ್. ಅದು ನನಗೆ ಮಾತ್ರ ಅಷ್ಟು ಟಚ್ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಮೊನ್ನೆ ನಾವು ಇವರು ಅಜ್ನೀಶ್ ಅವರ ಮ್ಯೂಸಿಕ್ ಮಾಡಬೇಕಾದ್ರೆ ಅವ್ರು ಅಲ್ಲೇ ತಂದು ನಿಲ್ಲಿಸಿದ್ರು. ಅಲ್ಲೇ ತಂದು ನಿಲ್ಲಿಸ್ಬಿಟ್ಟು, ಸರ್ ಏನು ಸರ್ ಇದು ಎಕ್ಸ್ಪ್ರೆಷನ್, ಇದು ನನಗೆ ಒಂಥರ ಕಾಡ್ತಿದೆ ಸರ್ ಈ ಎಕ್ಸ್ಪ್ರೆಷನ್ ಅಂತ. ದಟ್ ಒನ್ ಮೂಮೆಂಟ್. ಓಕೆ, ನಾ ಒಂದು ವ್ಯೂವರ್ಸಿಗೆ ಒಂದು ಕ್ಲೂ ಕೊಡೋದು, ಅದು ಫಸ್ಟ್ ಹಾಫಲ್ಲಿ ಇದೆಯಾ ಸೆಕೆಂಡ್ ಹಾಫಲ್ಲಿ ಇದೆಯಾ? ಫಸ್ಟ್ ಹಾಫಲ್ಲೇ ಬರುತ್ತೆ. ಫಸ್ಟ್ ಹಾಫಲ್ಲಿ. ಸೊ ಜನ ಕಾಯ್ತಿರ್ತಾರೆ ಯಾವ್ದು ಆಗಿರ್ಬೋದು ಅಂತ. ಇಮಿಡಿಯೇಟ್ ಆಗಿ ಆ ಒಂದು ಇನ್ನಸೆನ್ಸ್ ಕಾಣಿಸುತ್ತೆ ನಿಮಗೆ. ತುಂಬ ಅದ್ಭುತವಾಗಿದೆ ಎಕ್ಸ್ಪ್ರೆಷನ್ ಆ್ಯಕ್ಚುಲಿ.